ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಮದ್ದೂರು ವಡೆ. ಫಸ್ಟು ಒಂದು ಬೌಲ್ ತಗೊಂಡು ಸಣ್ಣಗೆ ಹೆಚ್ಚಿರೋ ಶುಂಠಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕಡಲೆ ಬೀಜ ಮತ್ತು ಎಳ್ಳು, ನಾಲ್ಕು ಗೋಡಂಬಿ, ಒಂದು ಅರ್ಧ ಸ್ಪೂನ್ ಉಪ್ಪು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೀರು ಹಾಕ್ತಾನೆ ಮಿಕ್ಸ್ ಮಾಡ್ಕೋಬೇಕು. ಅದು ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ. ಒಂದು ಕಪ್ ಮೈದಾ, ಒಂದು ಕಪ್ ರವೆ, ಒಂದು ಅರ್ಧ ಕಪ್ ಅಕ್ಕಿ ಹಸಿಟ್ಟು. ಇದನ್ನ ನೀರು ಹಾಕ್ತಾನೆ ಕಲಿಸ್ಬೇಕು. ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಕಾದಿರೋ ಎಣ್ಣೆ ಹಾಕಬೇಕು. ಇದನ್ನು ಹಿಂಗೆ ಮುಚ್ಚಿಬಿಟ್ಟು ಎಣ್ಣೆ ಕಾಸೋಣ. ಇವಾಗ ಇದು ನೀರು ಹಾಕ್ತಾನೆ ಎಣ್ಣೆ ಹಾಕಿರೋದು ಮತ್ತು ಈರುಳ್ಳಿನೇ ನೀರು ಬಿಟ್ಕೊಂಡಿರುತ್ತೆ. ಇವಾಗ ವಡೆ ಹಾಕುವಾಗ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ತುಟ್ಟಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ನೀಟಾಗಿ ಮಿತ್ತು ಈ ಥರ ಇಷ್ಟಿಷ್ಟಪ್ಪ, ನಮಗೆ ಎಷ್ಟಪ್ಪ ಬೇಕು ಉಂಡೆ ಅಷ್ಟಪ್ಪ ಕಟ್ಕೋಬೇಕು. ಈ ಥರ ಉಂಡೆ ಮಾಡ್ಕೊಂಡು ಈ ಥರ ಒಂದೊಂದೇ ಪ್ಲಾಸ್ಟಿಕ್ ಕವರ್ ಮೇಲೆ ತೀರಾ ತೆಳ್ಳಗೆ ತೊಟ್ಬಾರ್ದು. ಈ ಥರ ತೊಟ್ಬಿಟ್ಟು ಈ ಥರ ತೊಟ್ಬಿಟ್ಟು ಕಾದಿರೋ ಎಣ್ಣೆಗೆ ಹಾಕಬೇಕು. ಈ ರೀತಿ ಕಲರ್ ಬರೋವರೆಗೂ ಬೇಯಿಸಬೇಕು. ಇವಾಗ ಇದಾಗಿದೆ ಎತ್ತನ, ಇಷ್ಟು ಬೆಂದರೆ ಸಾಕು. ಗರ್ಗರಿಯಾದ ಮದ್ದೂರು ವಡೆ ರೆಡಿ. ಸ್ನ್ಯಾಕ್ಸ್ ಟೈಮ್ಗೆ, ಟೀ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.